ನಮಸ್ಕಾರ, ನಾನು ಶಿವಕುಮಾರ್. ಸೊ ಚಾಪ್ಟರ್ 4, ಓಕೆ, ಕ್ವಾಡ್ರಾಟಿಕ್ ಇಕ್ವೇಷನ್ ಚಾಪ್ಟರ್, ಕನ್ನಡದಲ್ಲಿ ವರ್ಗ ಸಮೀಕರಣಗಳು. ಓಕೆ, ಲೆಸನ್ ಬೇಸ್ ಅಸೆಸ್ಮೆಂಟ್, ಇದು LBA ಅಂತಾರೆ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಫಸ್ಟ್ ಸೀರೀಸ್ನಲ್ಲಿ 1 to 5 ಕ್ವಶನ್ಸ್ ನೋಡಿದ್ವಿ, ಆಮೇಲೆ 6 to 10. ಈಗ 11th ಕ್ವಶನ್ ನೋಡೋಣ. ಮಾಡೆಲ್ ಕ್ವಶನ್ ಪೇಪರ್ 2021, ಆವರೇಜ್ ಕ್ಯಾಟಗರಿ ಅಂದರೆ ಸಾಧಾರಣ ಕ್ಯಾಟಗರಿ. ಕ್ವಶನ್ ನೋಡಿ, x² ಮೈನಸ್ 2x ಪ್ಲಸ್ 1 ಈಕ್ವಲ್ ಟು 0. ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಬೇಕು. ಅಂದರೆ ನೇಚರ್ ಆಫ್ ದ ರೂಟ್ಸ್. ಓಕೆ, ನೇಚರ್ ಆಫ್ ದ ರೂಟ್ಸ್ ಫೈಂಡ್ ಔಟ್ ಮಾಡಬೇಕು. ದ ನೇಚರ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ x² ಮೈನಸ್ 2x ಪ್ಲಸ್ 1 ಈಕ್ವಲ್ ಟು 0. ಸೊ ನಮ್ಗೆ ಒಂದು ವಿಷಯ ಗೊತ್ತಿದೆ, ಡೆಲ್ಟಾ ಈಕ್ವಲ್ ಟು b² ಮೈನಸ್ 4ac. ಓಕೆ, ಇದು ಗ್ರೇಟರ್ ದೆನ್ 0, 0ಕ್ಕಿಂತ ಹೆಚ್ಚಿಗೆ ಇದ್ದರೆ ಇದು. ಫಾರ್ ಎಕ್ಸಾಂಪಲ್ ನಮ್ಮ ನಂಬರ್ ಲೈನ್, ಓಕೆ, ಇಲ್ಲಿ 0, 1, 2 ಈ ಥರ ಈ ಕಡೆ ಇದ್ದಾಗ ಗ್ರೇಟರ್ ದೆನ್ 0, ಅವಾಗ ವ್ಯಾಲ್ಯೂ ಇಟ್ ಹ್ಯಾಸ್ 2 ಡಿಸ್ಟಿಂಕ್ಟ್ ರೂಟ್ಸ್, 2 ಬೇರೆ ಬೇರೆ ರೂಟ್ಸ್ ಬರುತ್ತೆ. ಓಕೆ, ಡಿಸ್ಟಿಂಕ್ಟ್ ರೂಟ್ಸ್ ಅಂದರೆ ಇದು 2 ಭಿನ್ನವಾದ 2 ಭಿನ್ನವಾದ ವಾಸ್ತವ ಹಾಗೂ ಭಾಗಲಬ್ಧದ ಮೂಲಗಳನ್ನು ಹೊಂದಿರುತ್ತದೆ. ಓಕೆ, ರ್ಯಾಷನಲ್ ಮೂಲ, ಭಾಗಲಬ್ಧ ಅಂದರೆ ರ್ಯಾಷನಲ್, ರಿಯಲ್ ವಾಸ್ತವ ಇದು ರಿಯಲ್. ಓಕೆ, ಇದು ರ್ಯಾಷನಲ್, ಇರ್ರ್ಯಾಷನಲ್ ಇಲ್ಲ. ಓಕೆ, ಸೊ ಇಟ್ ಹ್ಯಾಸ್ 2 ಡಿಸ್ಟಿಂಕ್ಟ್, ಇದು ಈ ಕಂಡೀಷನ್ ಪ್ರಕಾರ. ಸೊ ಡೆಲ್ಟಾ ಈಕ್ವಲ್ ಟು b² ಮೈನಸ್ 4ac, ಇದು ಈಕ್ವಲ್ ಟು 0 ಇದ್ದಾಗ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್, 2 ರೂಟ್ಸ್ ಈಕ್ವಲ್ ಆಗಿರುತ್ತೆ. ಆಮೇಲೆ ಡೆಲ್ಟಾ ಈಕ್ವಲ್ ಟು b² ಮೈನಸ್ 4ac ಲೆಸ್ ದೆನ್ 0 ಅಂದರೆ ಈ ಕಡೆ ನೆಗೆಟಿವ್ ಸೈಡಲ್ಲಿ ಇದ್ದಾಗ ಇದು ನೋ ರಿಯಲ್ ರೂಟ್ಸ್. ಸೊ ಈ ಕ್ವೆಶನ್ದು ಆನ್ಸರ್ ನೋಡೋಣ. ಇಲ್ಲಿ a ವ್ಯಾಲ್ಯೂ ಈಕ್ವಲ್ ಟು 1, b ಈಸ್ ಈಕ್ವಲ್ ಟು ಮೈನಸ್ 2, c ಈಸ್ ಈಕ್ವಲ್ ಟು 1. ಸೊ ಡೆಲ್ಟಾ ಈಕ್ವಲ್ ಟು b² ಮೈನಸ್ 4ac. ಸೊ ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ ನೋಡೋಣ. b² ಮೈನಸ್ 2 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು a ವ್ಯಾಲ್ಯೂ 1. ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 2 2 4, ಮೈನಸ್ 4 ಇಂಟು 1 ಇಂಟು 1 ಇಸ್ 4, ಪ್ಲಸ್ 4 ಮೈನಸ್ 4. ಓಕೆ, ಈ 2 ಸೇರಿ 0 ಆಗುತ್ತೆ. ಸೊ ಇಟ್ ಹ್ಯಾಸ್ 2 ಈಕ್ವಲ್ ರೂಟ್ಸ್. ಈ ಆನ್ಸರ್ ಪ್ರಕಾರ ಇಟ್ ಹ್ಯಾಸ್ 2 ಈಕ್ವಲ್ ರೂಟ್ಸ್, 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಇದು ನಮ್ಮ ಆನ್ಸರ್ ಎ. ಓಕೆ, ಸೊ ಇದೆಲ್ಲ ಇಲ್ಲ. ಇದು ಗ್ರೇಟರ್ ದೆನ್ 0 ಇದ್ದಾಗ, ಇದಂತೂ ಆಪ್ಷನಲ್ಲೇ ಇಲ್ಲ. ಇದು ಲೆಸ್ ದೆನ್ 0 ಇದ್ದಾಗ, ಓಕೆ, ಸೊ ಇದು ಗ್ರೇಟರ್ ದೆನ್ 0, ಇದು ಈಕ್ವಲ್ ಟು 0. ಇಲ್ಲಿ ಆನ್ಸರ್ 0 ಬಂದಿದೆ. ಸೊ ಇಟ್ ಹ್ಯಾಸ್ 2 ಈಕ್ವಲ್ ರೂಟ್ಸ್, 2 ಈಕ್ವಲ್ ರೂಟ್ಸ್ ಇದೆ. ಇದ್ರದ್ದು ಆ್ಯಕ್ಚುಲಿ x ಮೈನಸ್ 1 ಹೋಲ್ ಸ್ಕ್ವೇರ್. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ, x² ಪ್ಲಸ್ 6x ಪ್ಲಸ್ k ಈಕ್ವಲ್ ಟು 0. ವರ್ಗ ಸಮೀಕರಣದ ಮೂಲಗಳನ್ನು ವಾಸ್ತವ ಮತ್ತು ಸಮನಾಗಿದ್ದರೆ k ಯ ಬೆಲೆ ಫೈಂಡ್ ಔಟ್ ಮಾಡಬೇಕು. ಯೂಶುವಲಿ k ಕ್ವೆಶನ್ ಕೊಡುವಾಗ ವ್ಯಾಲ್ಯೂ ಈಕ್ವಲ್ ಟು 0ನೇ ಕೊಡಬೇಕು. ಯಾಕಂದರೆ ಗ್ರೇಟರ್ ದೆನ್ 0 ಎಷ್ಟಂತ ತಗೋತೀರ, 1 ಇಂದ 1 2 3 ಈ ಥರ ಇನ್ಫಿನಿಟಿವರೆಗೂ ಇರುತ್ತೆ. ಸೊ ಅವ್ರ ಕೇದ್ ವ್ಯಾಲ್ಯೂ ಡಿಫೈನ್ ಮಾಡೋಕ್ಕಾಗಲ್ಲ. ಲೆಸ್ ದೆನ್ 0 ಈ ಕ್ಯಾಟಗರಿನೂ ಇಲ್ಲ. ಯಾಕಂದ್ರೆ ಅಂದರೆ ನೋ ರಿಯಲ್ ರೂಟ್ಸ್, -1 ರೂಟ್ ಆಫ್ -2 -3 ರೂಟ್ ಆಫ್ -1 ಬರುತ್ತೆ. ಸೊ ಇದೆಲ್ಲ ನೋ ರಿಯಲ್ ರೂಟ್ಸ್. ಸೊ ಇದಕ್ಕೂ ಲಿಮಿಟ್ ಇಲ್ಲ, ಇದು ಇನ್ಫಿನಿಟಿವರೆಗೂ ಹೋಗುತ್ತೆ. ಅದೇ ಥರ ಸೊ ಈಕ್ವಲ್ ಟು 0 ಇದ್ದಾಗ ಮಾತ್ರ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಸೊ a ಈಸ್ ಈಕ್ವಲ್ ಟು 1, b ಈಸ್ ಈಕ್ವಲ್ ಟು 6, c ಈಸ್ ಈಕ್ವಲ್ ಟು k. ಇದನ್ನೇ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಡೆಲ್ಟಾ ಈಕ್ವಲ್ ಟು b², ಸೊ ವಾಸ್ತವ ಮತ್ತು ಸಮನಾಗಿದ್ದರೆ -4ac ಈಕ್ವಲ್ ಟು 0. ಓಕೆ, ಸೊ b ವ್ಯಾಲ್ಯೂ 6² ಮೈನಸ್
4 ಇಂಟು ಎ ವ್ಯಾಲ್ಯೂ 1 ಇದೆ, ಸಿ ವ್ಯಾಲ್ಯೂ ಕೆ ಈಕ್ವಲ್ ಟು 0. 6 ಸ್ಕ್ವೇರ್ 6 6 36 ಮೈನಸ್ 4 ಇಂಟು ಕೆ 4k 0. ಸೊ ಈ ಮೈನಸ್ 4k ಆರ್ ಈ 36ನ ಈ ಕಡೆ ಕಳಿಸ್ತಾ ಇದ್ದೀನಿ, ಮೈನಸ್ 4k ಈಕ್ವಲ್ ಟು ಮೈನಸ್ 36. ಇದು ಪ್ಲಸ್ 36 ಇದೆ, ಸೊ ಈ ಕಡೆ ಬಂದಾಗ ಮೈನಸ್ 36. ಸೊ ಮೈನಸ್ ಮೈನಸ್ ಡಿವೈಡ್ ಆಗುತ್ತೆ, ಕೆ ಈಸ್ ಈಕ್ವಲ್ ಟು 36 ಅಪಾನ್ 4. ಹೌದಾ? ಸೊ 4 1 4 9 ಕೆ ಈಸ್ ಈಕ್ವಲ್ ಟು 9 ಅಂದರೆ ಸಿ ವ್ಯಾಲ್ಯೂ 9. ಈ ಇಕ್ವೇಷನ್ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್. ಸೊ ಆನ್ಸರ್ ನಮ್ಮದು ಎ 9 ಇಲ್ಲಿದೆ. ಕ್ಲಿಯರ್? ಸೊ ಕಂಡೀಷನ್ ಕೇಳ್ತಾ ಇದ್ದಾರೆ ಈಗ, ಇಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ಓಕೆ, ಇಲ್ಲಿ ಕನ್ನಡ ವರ್ಷನ್ ಬಂದಿಲ್ಲ. ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಇದ್ದಾಗ ಹೇಳಿದ್ದೀನಿ, ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಗ್ರೇಟರ್ ದೆನ್ 0 ಇದ್ದಾಗ ಡಿಸ್ಟಿಂಕ್ಟ್ ರೂಟ್ಸ್ ಬರುತ್ತೆ, ಈಕ್ವಲ್ ಇದ್ದಾಗ ಈಕ್ವಲ್ ರೂಟ್ಸ್ ಬರುತ್ತೆ. ಈಕ್ವಲ್ ಟು 0 ಇದ್ದಾಗ ಇದು ಗ್ರೇಟರ್ ದೆನ್ 0. ಈ ಕಂಡೀಷನ್ ಪ್ರಕಾರ ಇಲ್ಲಿ ಗ್ರೇಟರ್ ದೆನ್ 0 ಯಾವುದು? ಓಕೆ, ಸೊ ಇದಂತೂ ಈಸಿಯೆಸ್ಟ್ ಕ್ವೆಶನ್. ಇದಕ್ಕೆ ಟೈಮೇ ತಗೊಳ್ಳೋ ನೆಸೆಸಿಟಿ ಇಲ್ಲ. ಇದು ಜುಲೈ 2021 ಕ್ವೆಶನ್. ಓಕೆ, ದ ರೂಟ್ಸ್ ಆಫ್ ದ ಈಕ್ವೇಷನ್ ಎಕ್ಸ್ ಮೈನಸ್ 3 ಆ್ಯಂಡ್ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಆರ್. ಎಕ್ಸ್ ಮೈನಸ್ 3 ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಸಮೀಕರಣದ ಮೂಲಗಳು. ಇದನ್ನು ಸಿಂಪ್ಲಿ ಯಾವ ಥರ ಮಾಡಬೇಕಂತಂದರೆ, ಇದು ಆಲ್ರೆಡಿ ರೂಟ್ಸ್ ಬಂದ್ಬಿಟ್ಟಿದೆ, ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಮೈನಸ್ 2. ಓಕೆ, ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಸೊ ನಾವು ಯಾವ ಥರ ಬರೀತೀವಿ, ಎಕ್ಸ್ ಮೈನಸ್ 3 ಈಕ್ವಲ್ ಟು 0 ಒಂದ್ಸಲ, ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಒಂದ್ಸಲ. ಈ ಮೈನಸ್ 3 ಈ ಕಡೆ ಬಂದಾಗ ಎಕ್ಸ್ ಈಕ್ವಲ್ ಟು 3, ಈ ಪ್ಲಸ್ 2 ಈ ಕಡೆ ಬಂದಾಗ ಎಕ್ಸ್ ಈಕ್ವಲ್ ಟು ಮೈನಸ್ 2. ಸೊ ಇದು ಎರಡು ಆಪ್ಷನ್ ಇದೆ, 3 ಆ್ಯಂಡ್ ಮೈನಸ್ 2, 3 ಆ್ಯಂಡ್ ಮೈನಸ್ 2, ಆಪ್ಷನ್ ಬಿ. ಸೊ ಈ ಎಲ್ಲ ಆಪ್ಷನ್ಸ್ನಲ್ಲಿನೂ ಇದೇ ಇದೆ, ಮೇನ್ ಸಿಂಬಲ್ಸ್ ಜೊತೆಗೆ ನೋಡಬೇಕು. ಇದಂತೂ ಮೈನಸ್ 3 ಮೈನಸ್ 2 ಇಲ್ಲ, ಕ್ಯಾನ್ಸಲ್. ಪ್ಲಸ್ 3 ಪ್ಲಸ್ 2 ಇಲ್ಲ, ಇದು ಇಲ್ಲ, ಇದು ಇಲ್ಲ, ಇದಂತೂ ಇಲ್ಲೇ. ಈ ಎರಡರಲ್ಲಿನೂ ಕನ್ಫ್ಯೂಷನ್ ಆಗ್ಬೋದು, ಬಟ್ ನಾವು ಜಸ್ಟ್ ಸಿಂಬಲ್ಸ್ ಚೆಕ್ ಮಾಡಿದರೆ ಆನ್ಸರ್ ಎಕ್ಸಾಕ್ಟ್ಲಿ ಸಿಗುತ್ತೆ, ಪ್ಲಸ್ 3 ಮೈನಸ್ 2. ಇಫ್ ಇದು ಅದಕ್ಕಿಂತ ಈಸಿಯೆಸ್ಟ್ ಕ್ವಶನ್, ಮಾಡೆಲ್ ಕ್ವಶನ್ ಪೇಪರ್ 2021 ಇದೆ. ಇಫ್ ಒನ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ 2x ಮೈನಸ್ 3 ಆ್ಯಂಡ್ ಎಕ್ಸ್ ಪ್ಲಸ್ 5 ಈಕ್ವಲ್ ಟು 0 ಇಸ್ ಒಂದು ರೂಟ್ ಮೈನಸ್ 5 ಇದೆ. ಸೊ ಪ್ರೀವಿಯಸ್ ಕ್ವಶನ್ ಇದು, ವರ್ಗ ಸಮೀಕರಣದ ಒಂದು ಮೂಲವು ಮೈನಸ್ 5 ಆದಾಗ ಅದರ ಮತ್ತೊಂದು ಮೂಲವು ಫೈಂಡ್ ಔಟ್ ಮಾಡಬೇಕು. 2x ಮೈನಸ್ 3 ಒಂದು ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ 5 ಈಕ್ವಲ್ ಟು 0. ಸೊ ನಾವು ಇದನ್ನು ಸಪ್ರೇಟ್ ಬರ್ಕೋಬೇಕಂತಂದರೆ 2x ಮೈನಸ್ 3 ಈಕ್ವಲ್ ಟು 0 ಒಂದು. ಓಕೆ, ಸೊ ಎಕ್ಸ್ ಪ್ಲಸ್ 5 ಈಕ್ವಲ್ ಟು 0 ಇದು ಒಂದು. ಈ ಪ್ಲಸ್ 5 ಈ ಕಡೆ ಹೋದಾಗ, ಓಕೆ, ಈ ಮೈನಸ್ 3 ಈ ಕಡೆ ಕಳಿಸ್ತಾ ಇದ್ದೀನಿ, 2x ಈಕ್ವಲ್ ಟು ಪ್ಲಸ್ 3. ಓಕೆ, ಇಲ್ಲಿ ಎಕ್ಸ್ ಈಕ್ವಲ್ ಟು ಮೈನಸ್ 5, ಇದೇ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ, ಈ ಆನ್ಸರ್. ಸೊ ಇನ್ನೊಂದು ರೂಟ್ ಕೇಳ್ತಾ ಇದ್ದಾರೆ, ಎಕ್ಸ್ ಈಕ್ವಲ್ ಟು ಈ 2 ಈ ಕಡೆ ಬಂದಾಗ 3/2. ಎರಡೂ ಆನ್ಸರ್ ಬಂತು ನಮಗೆ. ಓಕೆ, 3/2 ಇದು ಆಪ್ಷನ್ ಸಿ. ಕ್ಲಿಯರ್? 3/2 ಕ್ಲಿಯರ್. ನೆಕ್ಸ್ಟ್, ಇಫ್ ಒನ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್, ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಕೊಟ್ಟಿದ್ದಾರೆ, ಈಸ್ 2, ದೆನ್ ದ ವ್ಯಾಲ್ಯೂ ಆಫ್ ಎ 2x ಸ್ಕ್ವೇರ್ ಪ್ಲಸ್ ಎ ಎಕ್ಸ್ ಪ್ಲಸ್ 6 ಈಕ್ವಲ್ ಟು 0. ವರ್ಗ ಸಮೀಕರಣದ ಒಂದು ಮೂಲವು 2 ಆದಾಗ
ಎನ ಬೆಲೆಯ ಫೈಂಡ್ ಔಟ್ ಮಾಡಬೇಕು. ಇದಕ್ಕಿಂತ ಬೆಸ್ಟ್ ಈಸಿಯೆಸ್ಟ್ ಕ್ವೆಶನ್ ಎಲ್ಲೂ ಇಲ್ಲ. ನಮಗೆ ನಾವು ಪ್ರೀವಿಯಸ್ಲಿ ನೋಡಿದ್ವಿ, ನೈನ್ತ್ ಸ್ಟ್ಯಾಂಡರ್ಡಿಂದನೂ ನೋಡ್ತಾ ಬರ್ತಾ ಇದ್ವಿ. ಓಕೆ, ಸೊ 2x² ಪ್ಲಸ್ ax ಪ್ಲಸ್ 6 ಈಕ್ವಲ್ ಟು 0. ಸೊ ಒನ್ ಆಫ್ ದ ರೂಟ್ ಅವ್ರು ಕೊಟ್ಟಿರ್ತಾರಲ್ಲ, ಎಕ್ಸ್ ಈಕ್ವಲ್ ಟು 2 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ. ಸೊ ಇಲ್ಲಿ ನಾವು ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಇದ್ದೇವೆ, 2 ಸಬ್ಸ್ಟಿಟ್ಯೂಟ್ ಮಾಡಿ. ಪಿ ಆಫ್ 2 ಅಂದರೆ ಎಕ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ನಾವು 2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಪ್ಲಸ್ ಎ ಇಂಟು 2 ಪ್ಲಸ್ 6 ಈಕ್ವಲ್ ಟು 0. ಈಗ ಆನ್ಸರೇ ಸಿಕ್ಕೋಯ್ತು. ಓಕೆನಾ? ಸೊ 2 ಇಂಟು 2² ಇಸ್ 4 ಪ್ಲಸ್ 2a ಪ್ಲಸ್ 6 ಈಕ್ವಲ್ ಟು 0. 2 4s are 8. 8 plus 2a plus 6 equal to 0. 8 plus 6 14. 2a plus 14 equal to 0. ಈ ಪ್ಲಸ್ 14 ಈ ಕಡೆ ಕಳಿಸ್ತಾ ಇದ್ದೀವಿ. 2a ಈಕ್ವಲ್ ಟು ಪ್ಲಸ್ 14 ಈ ಕಡೆ ಬಂದಾಗ ಮೈನಸ್ ಎ ಇಸ್ ಈಕ್ವಲ್ ಟು ಈ 2 ಈ ಕಡೆ ಕಳಿಸ್ತಾ ಇದ್ದೀವಿ, ಮೈನಸ್ 14 ಅಪಾನ್ 2 1s 2 7s. ಸೊ ಆನ್ಸರ್ ಈಸ್ -7. ಇದು ಕ್ಲಿಯರ್? ಸೊ ಥ್ಯಾಂಕ್ ಯು.